ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ನಮ್ಮ ಹುಡುಗರಿಗೆ ನಮಸ್ತೆ. ಪ್ರಸ್ತುತ ಮದುವೆಗೆ ತಯಾರಿ ನೀವು ಮಾಡ್ಕೋರಿ, ನಿಮಗೆ ಒಳ್ಳೆಯ ಹುಡುಗಿನ ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಬ್ರೋಕರ್ ಅವರು ಸುಮಾರು ಹುಡುಗಿಯರ ಪ್ರೊಫೈಲ್ಗಳು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಅಡ್ಜಸ್ಟ್ ಆಗುವಂಥ ಹುಡುಗ ಸಿಗ್ತಾ ಇಲ್ಲ ಅಂತ ಸ್ವಲ್ಪ ಕಾಯ್ಕೊಂಡು ಲೇಟಾಗಿ ಕಳಿಸ್ತಾ ಇದ್ದಾರೆ. ಇವತ್ತು ನಮಗೆ ಇದನ್ನು ಅಣ್ಣಪ್ಪನವರ ಭಟ್ ಅಂತ ಒಬ್ಬ ಬ್ರೋಕರ್ ಅವರು ಒಂದು ಮಾಹಿತಿನ ಕಳಿಸಿದ್ರು. ಈಕೆ ಹೆಸರು ತನುಶ್ರೀ. ಆ್ಯಕ್ಟಿವ್ ಮೈಂಡೆಡ್ ಇರ್ತಕ್ಕಂಥ, ಫ್ರೆಂಡ್ಲಿ ಆಗಿರ್ತಕ್ಕಂಥ ಹುಡುಗಿ. ಆ್ಯಕ್ಟಿವ್ ಮೈಂಡೆಡ್ ಅಂತಂದರೆ ಎಂಥದೇ ಒಂದು ಕೆಲಸ ಹೇಳಿರಿ, ನನಗೆ ಬೋರ್ ಆಯಿತು, ನನಗೆ ಸುಸ್ತಾಯಿತು, ನನಗೆ ಸಾಕಾಯಿತು ಅಂತ ಹೇಳಲಾರ್ದಂಥ ಎನರ್ಜಿಟಿಕ್ ಇರ್ತಕ್ಕಂತಹ ಆ್ಯಕ್ಟಿವ್ ಹುಡುಗಿಯಾಗಿರೋದು ಈ ಒಂದು ತನು. ಮೈಸೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರುವ 25ರ ವಯಸ್ಸಿನ ಈ ಒಂದು ತನು ಅವರು 5.2 ಅಡಿ ಹೈಟು ಮತ್ತು ನೋಡೋದಕ್ಕೆ ಕಂದು ಬಣ್ಣ ಹೊಂದಿದ್ದಾರೆ. ಫೋಟೋ ನೋಡಿ ನಿಮಗೆ ಇಷ್ಟ ಆಗ್ಬೋದು. ಶಿಕ್ಷಣ ಬಂದು PUC ಮಾಡಿ ನಂತರ ಸ್ಟಡಿ ಸ್ಟಾಪ್ ಮಾಡಿದ್ರು. ಯಾಕಂದರೆ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಇವಾಗ ನಮ್ಮ ಪರಿಸ್ಥಿತಿ ಎಲ್ಲನೂ ಕೂಡ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಕೆಲಸ ಬಂದು ಬಟ್ಟೆ ಅಂಗಡಿನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಬಟ್ಟೆಗಳನ್ನು ತೋರಿಸ್ತೀವಲ್ವ, ಆ ರೀತಿಯ. ಈಕೆದು ಒಂದು ಕನಸಿದೆ ಸ್ನೇಹಿತರೆ, ತನು ಅವ್ರದ್ದು. ಆ ಕನಸನ್ನು ನೀವು ಈಡೇರಿಸಬೇಕು. ಲೈಫ್ನಲ್ಲಿ ಒಂದು ಕಾರು ತೆಗೆದುಕೊಂಡು ಅದರಲ್ಲಿ ಸುತ್ತಾಡುವಂಥ ಒಂದು ಕನಸಿದೆ. ಹವ್ಯಾಸಗಳು ಶಾಪಿಂಗ್ ಮಾಡ್ತಾರೆ, ಆ್ಯಂಡ್ ಒಳ್ಳೆಯ ಒಂದು ಚಾಟಿಂಗ್, ಆ್ಯಂಡ್ ಒಳ್ಳೆಯ ಒಂದು ಕಂಫರ್ಟಬಲ್ ಜರ್ನಿ, ಫ್ರೆಂಡ್ಸ್ ಜೊತೆ ಆರಾಮಾಗಿರಬೇಕು, ಸುತ್ತಾಡೋದು, ಲೈಫ್ನ ಎಂಜಾಯ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥ ಒಬ್ಬ ಹುಡುಗಿ. ತಂದೆಯವರು ಒಬ್ಬ ಡ್ರೈವರು, ಅಂದರೆ ಕಾರ್ ಡ್ರೈವರು. ತಾಯಿ ಗೃಹಿಣಿ, ಒಬ್ಬ ತಮ್ಮ ಶಾಲೆಗೆ, ಆ್ಯಂಡ್ ಇವರು ಬಂದ್ಬಿಟ್ಟು 2 ಜನ ಮಕ್ಕಳು, ಒಬ್ಬ ಜನ ಅಕ್ಕ ಆಗಿರೋದು ಪ್ರಸ್ತುತ ದೊಡ್ಡಕ್ಕ ತನು. 2ನೇದು ತಮ್ಮ ಶಾಲೆ ಕಲಿತಾ ಇದ್ದಾನೆ, ಅವನು ಬಂದ್ಬಿಟ್ಟು ಉಮೇಶ್ ಅಂತ. ಫ್ರೆಂಡ್ಲಿ ಆ್ಯಕ್ಟಿವ್ ಅಂತ ಹೇಳಿದ್ನಲ್ಲ, ಆ ಒಂದು ಕ್ಯಾರೆಕ್ಟರ್ಗೆ ತಕ್ಕಾಗಿರ್ತಕ್ಕಂಥ ಹೆಸರೇ ತನುಶ್ರೀ. ಮನೇಲಿ ಏನೇ ಕೆಲಸ ಹೇಳಿ ಮಾಡ್ತಾರೆ. ಬಟ್ಟೆ ಅಂಗಡಿನಲ್ಲಿ ಇವರಿಲ್ಲದೆ ಬಟ್ಟೆನೇ ಸೇಲ್ ಆಗಲ್ಲ, ಅಷ್ಟೊಂದು ಮಾತನಾಡುವ ಶೈಲಿ ಹೊಂದಿರೋದು. ಯಾರ ಜೊತೆ ಕಸ್ಟಮರ್ ಜೊತೆ ಫ್ರೆಂಡ್ಲಿಯಾಗಿ ಟಾಂಗ್ ಮಾಡ್ತಾರೆ. ಆ್ಯಂಡ್ ಈಕೆಗೆ ಬೇಕಾಗಿರ್ತಕ್ಕಂತಹ ವರವನ್ನು ಹುಡುಕಾಟ ಮಾಡೋದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಇರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ರೂಲ್ಸ್ ನಂಬರ್ 1, ನಾನು ಮಾಡ್ತಕ್ಕಂತಹ ಕೆಲಸವನ್ನು ಕೀಳಾಗಿ ನೋಡಬಾರ್ದು. ನನಗೆ ಮದುವೆ ಆಗುವವನು ಗೌರ್ಮೆಂಟ್ ಜಾಬ್ನಲ್ಲಿ ಇರಬೇಕು ಅಂತ ಏನಿಲ್ಲ, ಪ್ರೈವೇಟಲ್ಲಿ ಇದ್ದರೂ ಕೂಡ ಒಪ್ಪಿಗೆ ಇದೆ. ಬಟ್ ನಾನು ಬಟ್ಟೆ ಅಂಗಡಿನಲ್ಲಿ ಸೇಲ್ಸ್ ಗರ್ಲ್ ಆಗಿರೋದ್ರಿಂದ ನೀವು ನನಗೆ ಇದು ಮಾಡ್ತೀಯ ಕೆಲಸ ಗಲೀಜು ಅಂತ ಹೇಳುವಾಗಿಲ್ಲ. ನಾನು ಮದುವೆ ಆಗಿದ್ದರೂ ಕೂಡ ಮಾಡ್ತೀನಿ. ಯಾಕಂದರೆ ಅದರಲ್ಲಿ ನನಗೆ ಒಂದು ಒಳ್ಳೆಯ ಸ್ಕಿಲ್ಸ್ ಇವೆ, ಒಳ್ಳೆಯ ಮಾತುಗಾರಿಕೆ ಬರುತ್ತೆ, ಆ್ಯಂಡ್ ಅದರಿಂದ ದುಡ್ಡು ಕೂಡ ಸಂಪಾದನೆ ಮಾಡ್ತೀನಿ. ಸೊ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಏನಾದರೂ ಇದ್ದರೆ ನನ್ನದೇ ಸ್ವಂತ ಅಂಗಡಿ ಆದರೂ ಕೂಡ ಆಗ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತೀನಿ ಅಂತ ಹೇಳಿರೋದು. ಪ್ರಾಕ್ಟಿಕಲಿ ಲವ್ವಿಂಗ್ ಮಾಡುವಂಥ ಒಬ್ಬ ಹುಡುಗ, ಲೈಫ್ನಲ್ಲಿ ಪಾರ್ಟ್ನರ್ ಜೊತೆ ಒಳ್ಳೆಯ ಸುಖವನ್ನು ಅನುಭವಿಸುವಂಥ ಹುಡುಗ. ನಿಮ್ಮ ವಯಸ್ಸು 30-31ರ ಒಳಗಡೆ ಇರ್ತಕ್ಕಂಥ, ಪರ್ಫೆಕ್ಟ್ ಆಗಿರ್ತಕ್ಕಂಥ, ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥ ಹುಡುಗ ಬೇಕು. ಸೊ ಪೇರೆಂಟ್ಸ್ಗಳನ್ನು ನನ್ನ ರೀತಿಯಲ್ಲಿ, ನನ್ನ ತಂದೆ ತಾಯಿ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೇರ್ ಮಾಡೋದನ್ನು ನನಗೂ ಕೂಡ ಅರಿತಿದೆ, ನಾನು ಕೂಡ ಕಲ್ತಿದ್ದೇನೆ. ಯಾಕಂದರೆ ಪರಿಸ್ಥಿತಿ ಸಿಚುವೇಶನ್ಗೆ ತಕ್ಕಿರ್ತಕ್ಕಂಥ ರೀತಿಯಲ್ಲಿ ಬಂದಿರತಕ್ಕಂಥ ಮಗಳು ನಾನು. ಅದೇ ರೀತಿ ನೀವು ನನ್ನ ತಂದೆ ತಾಯಿಯರು ಕೂಡ ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು. ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕೆಲಸದಿಂದ ಬಂದಾಗ ಪ್ರೀತಿಯಿಂದ ಹೆಂಡತಿಗೆ ಒಳ್ಳೆಯ ಪ್ರೀತಿ ಕೊಡಿ, 4 ಮುದ್ದಿನ ಮಾತಾಡಿ, ಆ್ಯಂಡ್ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ಗೆ ಕರ್ಕೊಂಡೋಗಿ. ಎಂಥದ್ದು ರೀತಿಯಲ್ಲಿರಬೇಕು ಅಂತಂದರೆ, ನೀವು ಸ್ವರ್ಗದಲ್ಲೇ ತೇಲಿರ್ತಕ್ಕಂಥ ರೀತಿಯಲ್ಲಿ ಫೀಲ್ ಕೊಡುವಷ್ಟು ಕೆಪಾಸಿಟಿ ನಿಮಗೆ ಇರಬೇಕಂತೆ. ನಿಮ್ಮ ಬಿಹೇವಿಯರ್ ಚೆನ್ನಾಗಿರಬೇಕು, ಅಂದರೆ ನಿಮ್ಮ ವರ್ತನೆಗಳು ನನ್ನ ಜೊತೆ ಚೆನ್ನಾಗಿರಬೇಕು, ಅದು ಬಿಟ್ಟು ಬೇರೆ ರೀತಿಯಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಇಷ್ಟರ ಮುಖ್ಯವಾಗಿರ್ತಕ್ಕಂಥ ಡೀಟೇಲ್ಸ್ಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು DM ಮಾಡಿ ಈ ಒಂದು ಪ್ರೊಫೈಲ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ Gmail ID-ಗೆ. ಅದರಲ್ಲಿ ಮೇಲ್ ಮಾಡಿದರೆ ಈಕೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆ್ಯಂಡ್ ಈ ಒಂದು ಹುಡುಗಿನ ಕನಸೇನು ಆವಾಗಲೇ ಹೇಳಿದ್ರಲ್ವ ಸ್ನೇಹಿತರೆ, ಈಕೆ ಕನಸು ಇದೊಂದು ಕಾರನ್ನು ಖರೀದಿ ಮಾಡಬೇಕು ಅಂತ. ಯಾಕಂದರೆ ಇವರು ಮಾಡ್ತಕ್ಕಂಥ ಒಂದು ಸೇಲ್ಸ್ ಗರ್ಲಿನ ಜಾಬ್ನಲ್ಲಿ ಪ್ರಸ್ತುತ ಈಕೆ ಕೆಲಸಗಾರರಾಗಿ ಕೆಲಸ ಮಾಡೋದ್ರಿಂದ ಇವರ ಮ್ಯಾನೇಜರ್ ಯಾವಾಗಲೂ ಕೂಡ ಈ ಒಂದು ಕಾರಲ್ಲಿ ಸುತ್ತಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಒಬ್ಬರಿಗೆ ಅಲ್ಲ, ಒಟ್ಟು ಎಲ್ಲ ಸೇಲ್ಸ್ ಗರ್ಲ್ಸ್ಗಳಿಗೆ. ಆವಾಗ ಈಗ ಒಂದು ಕಾರಿನಲ್ಲಿ ನೋಡಿ, ನಾನು ಮದುವೆ ಆಗುವಂತಹ ಗಂಡನ ಜೊತೆ ಇದರಲ್ಲಿ ಸುತ್ತಾಡಿದರೆ ಹೆಂಗಿರುತ್ತೆ, ಫೀಲ್ ಬರುತ್ತಾ, ಇದೆಲ್ಲನೂ ಕೂಡ ಯೋಚನೆ ಮಾಡಿರ್ತಕ್ಕಂಥ ಈಕೆ ಇದೊಂದು ಆಸೆ ಇಟ್ಟಿದ್ದಾರೆ. ಬಟ್ ಅದು ಗಂಡನ ಜೊತೆಗೆ ಈಡೇರಬೇಕು ಅಂತ ಹೇಳಿರೋದು. ಇವಾಗ ಕೆಲವೊಂದಿಷ್ಟು ಜನ ರಿಚ್ ಇರ್ತಾರೆ, ಕೆಲವೊಂದಿಷ್ಟು ಜನ ಮಿಡಲ್ ಕ್ಲಾಸಲ್ಲಿ ಇರ್ತಾರೆ.
ಬಟ್ ನನ್ನನ್ನು ಇಷ್ಟಪಡುವವನು ರಿಚ್ ಆಗಿರಲಿ ಮಿಡಲ್ ಕ್ಲಾಸಿನವನೇ ಆಗಿರಲಿ, ಬಟ್ ಇದನ್ನು ನನಗೆ ಈಡೇರಿಸಿದರೆ ಸಾಕು ಅಂತ ಹೇಳಿರೋದು. ಆ್ಯಂಡ್ ಗಾಡಿಯ ಕೆಲವೊಂದಿಷ್ಟು ಮಾಹಿತಿ: 1390 ಸಿ ಸಿಯ ಟರ್ಬೋ ಪೆಟ್ರೋಲ್ ಗಾಡಿ, ಟಾಪ್ ಸ್ಪೀಡು 220 ಕಿಲೋಮೀಟರ್ ಇದೆ. ಮೈಲೇಜಿಂಗ್ ಬಂದರೆ 14ರ ಮೈಲೇಜಿಂಗ್ ಕೊಡ್ತಾಯಿದೆ. ಒಳಗಡೆ 5 ಸೀಟ್ಗಳು ಆ್ಯಂಡ್ ಮಾಡರ್ನ್ ಟಾಪ್ ಮಾಡೆಲ್ ವಿತ್ ಕಂಡೀಷನ್ ಸೀಟ್ಗಳ ಟೈರ್ ಕಂಡೀಷನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆ್ಯಂಡ್ ಗುಡ್ ಹ್ಯಾಂಡಲಿಂಗ್ ಕೊಡ್ತಕ್ಕಂಥ ಸ್ಪೇಸು ಇರ್ತಕ್ಕಂಥದ್ದು. ಯಾಕೆ ಹೆಣ್ಮಕ್ಳಿಗೆ ಆಸೆ ಇರಬಾರ್ದಾ? ಹೆಣ್ಣುಮಕ್ಕಳು ಕಾರ್ಗಳಲ್ಲಿ ಸುತ್ತಾಡ್ಬೋದಾ? ಸೊ ಎಲ್ಲವನ್ನು ಮಾಡ್ಬೋದು, ಬಟ್ ಅವರವರ ಪರಿಸ್ಥಿತಿಗೆ ಅವರವರು ಇರ್ತಕ್ಕಂಥ ಸಿಚುವೇಶನ್ಗೆ ತಕ್ಕ ಹಾಗೆ ಕನಸುಗಳನ್ನು ಕಾಣಬೇಕು. ಇವಾಗ ನೀವು ಎಂದಾದರೂ ರಾಜ್ಯ ಮನೆತನದಲ್ಲಿ ಹೋಗ್ಬಿಟ್ಟು ಮೈಸೂರು ಅರಮನೆಯಲ್ಲಿ ನಾನು ಆರಾಮಾಗಿ ಅಂಬಾರಿ ಮೇಲೆ ಕೂತ್ಕೋಬೇಕು ಅಂತ ಆಸೆ ಪಡೋಕ್ಕಾಗತ್ತಾ? ಇಲ್ವಲ್ಲ. ಹಾಗೇ ನಾವು ಇರ್ತಕ್ಕಂಥ ಸ್ಥಿತಿ, ನಾವು ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲವನ್ನು ತಿಳಿದುಕೊಂಡು ನಮ್ಮ ಕನಸುಗಳನ್ನು ಇಟ್ಕೊಳ್ಬೇಕು. ಬಟ್ ಈಕೆ ಇದು ಒಂದೇ ಪುಟ್ಟ ಕನಸಿದೆ, ಅದು ಬಿಟ್ಟರೆ ಮತ್ತೇನೂ ಕೂಡ ಇಲ್ಲ ಈಕೆದು. ಅದನ್ನು ನೀವು ಈಡೇರಿಸುವವನಾಗಿದ್ದರೆ ಇವರಿಗೆ ಒಪ್ಪಿಗೆ ಇದೆ ಸ್ನೇಹಿತರೆ ಮದುವೆ ಆಗೋದಕ್ಕೆ. ಅಫ್ಕೋರ್ಸ್ ಮೊದಲಿಗೆ ನಿಮ್ಮನ್ನು ಮೀಟ್ ಆಗೋದಕ್ಕೆ ಕರೀತಾರೆ, ಇಲ್ಲಾಂದರೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾರೆ, ವಾಟ್ಸಪ್ಪಲ್ಲಿ ನಂಬರ್ ಶೇರ್ ಆಗುತ್ತಲ್ಲ ಚಾಟಿಂಗ್ನಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಮಾಡೋದು, ನೀವೇನಾದರೂ ದುಡ್ಡಿಗೆ ಆಸೆ ಪಡ್ತಾ ಇದ್ದೀರಾ ಅಥವಾ ನನಗೆ ಪ್ರೀತಿಗೆ ಬಿದ್ದಿದ್ದೀರಾ, ಎಲ್ಲವನ್ನು ಚೆಕ್ ಮಾಡಿ ಇವರ ಅಭಿಪ್ರಾಯ ಮತ್ತು ಇವರ ಒಂದು ಅನಿಸಿಕೆಗಳನ್ನು ನಿಮಗೆ ಡೈರೆಕ್ಟಾಗಿ ತಿಳಿಸ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಗಾಡಿಯ ಇಂಟೀರಿಯರ್ಗಳ ಡಿಸೈನು ಮತ್ತು ಕಂಫರ್ಟಬಲ್ ಸ್ಟೇರಿಂಗ್ ವಿತ್ AC ಡಿಸೈನ್, ಟಿವಿಯ ಒಂದು ಸ್ಪೇಸ್ ಕೂಡ ನೋಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ಗಾಡಿ ಅವರ ಒಂದು ಕನಸಿನ ಗಾಡಿಯಾಗಿರೋದು. ನಿಮಗೂ ಕೂಡ ಆಸೆ ಇರುತ್ತೆ, ಬಟ್ ತೆಗೆದುಕೊಳ್ಬೇಕು ಅಂದರೆ ಆಗಲ್ಲ. ನೋಡಿ, ಅವ್ರ ಅರ್ಧ ದುಡ್ಡು ನೀವು ಅರ್ಧ ದುಡ್ಡು ಮುಂದೊಂದು ದಿನ ಮದುವೆ ಆದ ನಂತರ ಈಡೇರಿಸಿದ್ರು ಈಡೇರ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಅಪ್ ಆಗಿದೆ. ಒಳ್ಳೆಯದಾಗಲಿ. ನಮಸ್ತೆ. ಟೇಕ್ ಕೇರ್. ಬಾಯ್.